ಇಷ್ಟನೇ ಹೆಂಗೆ ಮಾಡ್ಕೊಂಡ್ರೆ ಅಲ್ಲ ಜನ ಭಾಳ ಕಷ್ಟ ನೋಡ್ರಿ. ಬಸ್ ಏನಾರ ಮಿಸ್ ಆಯಿತು ಅಂದ್ರೆ ಫೈನಲಿ ರೂಮ್ ಚೆಕ್-ಇನ್ ಆದ್ವಿ ನೋಡ್ರಿ. ₹1000 ನೋಡ್ರಿ ಒಂದು ರೂಮ್ಗೆ. ಕಾಸ್ಟ್ಲಿ ಆಗತ್ತೆ, ಈಗ ಏನು ಅಧಿಕ ಮಾಸತ್ತೆ ಕಾಸ್ಟ್ಲಿ ಆಗಿ ಗೊತ್ತಿಲ್ಲ, ಬಟ್ ಹಂಗೆ ಮಾಡಿ ರೂಮ್ ಅಂತೂ ಬಂದ್ವಿ. ನೋಡ್ರಿ ರಾಘವೇಂದ್ರ ಗುಡಿಗೆ ಹೋಗಕ್ಕೆ ನಮ್ಮ ಮನೆಯವರು ಲುಂಗಿ ಶೈಲಿ ಹಾಕೊಂಡು ರೆಡಿ ಆಗ್ಯಾರ ನೋಡ್ರಿ. ಫೈನಲಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊಂಟಿ ನೋಡ್ರಿ. ನಮ್ಮ ಮನೆಯವರು ಬಂದ್ರು ಮೆಸ್ಸಿಂದ. ನಮ್ಮ ತಂಗಿ ನಮ್ಮ ಆಶಾದ ಆಮೇಲೆ ನಮ್ಮ ತಂಗಿ ಆಮೇಲೆ ಮಮ್ಮಿ ಬರಲಿಲ್ಲ ನೋಡ್ರಿ. ಬಸ್ ಸ್ಟ್ಯಾಂಡಿಗೆ ಮತ್ತೆ ವಾಪಸ್ ಯಾಕೆ ಅಲ್ಲಿ ಹೋಗೋದು ಅಂತೇಳಿ ಅಲ್ಲಿಂದ ಇಲ್ಲೇ ಬಂದೀವಿ. ಆ್ಯಕ್ಚುಲಿ ನಾವು 8 ಗಂಟೆಗೆ ಬಸ್ ತಿಳ್ಕೊಂಡಿದ್ವಿ, ಬಟ್ ಅಲ್ಲಿ ಹೋಗಿ ಕೇಳಿದ್ರಂತವ್ರು 10 ಗಂಟೆಗೆ ಬರ್ತಂತಂದ್ರು. ಆದರೂ ಡಿಲೇ ಮಾಡೋದು ಬೇಡ ಅಂತೇಳಿ ಹೀಗೆ ಹೊಂಟಿ ನೋಡ್ರಿ. 8:30ಗೆ ಟೈಮ್. ಸುಮ್ಮನೆ ನಾರ್ಮಲಾಗಿ ಲೂಸ್ ಪ್ಯಾಂಟ್ ಇದು ಹಾಕೊಂಡು ನೋಡ್ರಿ, ಯಾಕಂದ್ರೆ 6 ತಾಸು ಬಸ್ ಹೋಗಿ ಕೊಡ್ಬೇಕಲ್ಲ. ಹಾಗಾಗಿ ನೋಡ್ರಿ ನಮ್ಮ ಮನೆಯವ್ರು ಬಂದು ರೆಡಿಯಾಗಿ ನಿಂತಾರೆ ತಿರುಗಿ. ಬರೀ ಹೋಗೋಮಂತ 8:30 ಆಯ್ತು ನೋಡ್ರಿ ಟೈಮ್ ತಿರುಗಿ. ಮನೆ ಎಲ್ಲ ಬಿಕ್ಕು ಅನ್ನತ್ತೀಗ ಇಷ್ಟರು ಹೊಂಟಿವಿ ನೋಡ್ರಿ. ಹೋಗುಮಂತ ಹೆಂಗೆ ಆಗುತ್ತೆ ಎಲ್ಲರಿಗೂ ಹೋಗೋರಿಗೂ ಯೂಸ್ಫುಲ್ ಆಗಲಿ ಅಂತ ಇನ್ಫಾರ್ಮೇಷನ್ ಕೊಡ್ತೀನಂತ ಏನೇನು ಇರ್ತದೆ ಎಲ್ಲನೂ. ನಾವು ಫಸ್ಟ್ ಟೈಮ್ ಹೊಂಟಿವಿ, ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ನೋಡ್ರಿ. ಇಷ್ಟಾಗ್ಯವ ಲಗೇಜ್ ನೋಡ್ರಿಲ್ಲ. ಮನೆಯವ್ರು ಬಂದು ನಿಂತಾರೆ ಫಸ್ಟ್ ಟೈಮ್ ನೋಡ್ರಿ. ಎಷ್ಟೋ ವರ್ಷಗಳ ಮೇಲೆ ಬರಾತಿದ್ದವರು ಬರೀ ಮೆಸ್ಸ ವರ್ಕ್ ಇಷ್ಟಾಗ್ಯವ ಬ್ಯಾಗ. ಇನ್ನು ಅವರು ಎಷ್ಟೋ ಬ್ಯಾಗ್ ಗೊತ್ತಿಲ್ಲ, ನಮಗೆ ಸ್ಟಡಿ ಮಾಡಿಟ್ಟಿವಿ. ಶೀಜು ಬಾಯ್ ಶೀಜು ನೋಡಿ. ಶೀಜು ಶೆಟ್ಕೊಂಡು ಅಕಡೆ ಹೊಳಕತ್ತಾಳ. ಬರೀ ಹೋಗು ಮತ್ತು ಕರೆಕ್ಟ್ ಆಟೋ ಹಿಡ್ದೆ ಹೋಗ್ಬೇಕಂತ ಮಾಡಿ ನೋಡ್ರಿ. ಯಾಕಂದ್ರೆ ಮತ್ತೆ ಅಲ್ಲಿ ಇಳ್ಕೊಂಡು ಇಲ್ಲಿ ಇಳ್ಕೊಂಡತ್ತೆ. ನಮ್ಮ ಚಿನ್ನದಂತೂ ಕಿರಿಕಿರಿ ಸ್ಟಾರ್ಟ್ ನೋಡ್ರಿ. ಒದ್ರದೇ ಕಂಟಿನ್ಯೂಸ್. ಅಲ್ಲಿ ಬಸ್ನಾಗ ಕುಂತೀವಿ ನೋಡ್ರಿ, ಅಲ್ಲಲ್ಲೇ ಸೀಟ್ ಇಟ್ಕೊಂಡು. ಇದು ನೋಡ್ರಿ 10 ಗಂಟೆಗೆ ಬಿಡ್ತೈತೆ ರಾಯಚೂರು ಬಸ್. ಬಟ್ ನಮ್ಗೆ ಗೊತ್ತಿಲ್ಲ, ಒಂದು ಸೀಟ್ ಮಿಸ್ ಮಾಡ್ಕೊಂಡ್ವಿ. ಅಲ್ಲಲ್ಲೇ ಕೂತೀವಿ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗಾರ ಮಾಡಿ ಹೋಗ್ಬೇಕಂತೇಳಿ. ಫೈನಲಿ ಬಸ್ ಸ್ಟಾರ್ಟ್ ಆಯಿತು. 10 ಗಂಟೆ ಆಯ್ತು ನೋಡ್ರಿ. ಬಿಜಾಪುರ್ಲಿಂದ ಬಸ್ ಬಿಡಬೇಕಾದ್ರೆ ನೋಡ್ರಿ ಅಲ್ಲಲ್ಲೇ ಸೀಟ್ ಹಿಡ್ಕೊಂಡು ಕುಂತೀವಿ ಎಲ್ಲರೂ. ಹತ್ತು ಗಂಟೆಗೆ ನೋಡ್ರಿ ಬಿಜಾಪುರ ಬಿಟ್ಟಿದ್ವಿ. ಕರೆಕ್ಟ್ 4 ಗಂಟೆಗೆ 4:15 ಅದು ಬಂದು ರಾಯಚೂರು ರೀಚ್ ಆದ್ವಿ. ಹಂಗೆ ಮಾಡಿ ಗುದ್ದಾಡಿ ಬಂದು ರಾಯಚೂರು ತನಕ ಅಂತೂ ಮುಟ್ಟಿವಿ. ಯಾರಿಗೂ ನಿದ್ದೆ ಇಲ್ಲ, ಫುಲ್ ಹಂಗೆ ಅಷ್ಟೇ ಹೊಲ್ಕೊಂಬಂದೀವಿ. ಇಷ್ಟನ್ನ ಹೆಂಗೆ ಮಕ್ಕೊಂಡಾಗ ಅಲ್ಲಲ್ಲ ಜನ ಭಾಳ ಕಷ್ಟ ನೋಡ್ರಿ. ಬಸ್ ಏನಾರ ಮಿಸ್ ಆಯಿತು ಅಂದ್ರೆ ಭಾಳ ಕಷ್ಟ ಆಗುತ್ತೆ. ಕರೆಕ್ಟ್ ಟೈಮ್ ಬಸ್ ಸಿಕ್ತು ಅಂದ್ರೆ ಅಷ್ಟೇ ಚಲೋ. ಇಲ್ಲಿಕಂದ್ರೆ ಈ ಥರ ಎಲ್ಲ ಅಸ್ತವ್ಯಸ್ತ ಆಗ್ಬಿಡ್ತೈತಿ. ಹೆಂಗೈತಿ ಮಂತ್ರಾಲಯ ಟ್ರಿಪ್ ಬಸ್ಸಿಗೆ? ಬಸ್ ಸ್ಟ್ಯಾಂಡೇ ಫುಲ್ ನೋಡ್ರಿ, ಜನ ತುಂಬಾರ. ಮಂತ್ರಾಲಯ ಎಲ್ಲದು ರಾಯಚೂರು. ಹೆಂಗೈತಿ ಎಕ್ಸ್ಪೀರಿಯನ್ಸ್? ಫಸ್ಟ್ ಟೈಮ್ ಅಲ್ಲ? 6 ತಾಸು ಬಸ್ಸಿಗೆ ಕೂತ್ ಬಂದಿದ್ದು. ಯಾವಾಗ ನಾವೆಲ್ಲ ಸಣ್ಣರಿದ್ದಾಗ. ಹಾಂ ಇಲ್ಲ, ಅದೇ ನಾವೆಲ್ಲ ಹುಟ್ಟಿದ್ದೇ ಇಲ್ಲ ಅವಾಗ. ಮಂತ್ರಾಲಯ ಬಸ್ ಅದು ಬಂತಂತ ನೋಡ್ರಿ. ಬಸ್ ಹತ್ಕೊಂಡು ನೋಡ್ರಿ ಕಂಟಿನ್ಯೂಸ್ ಇರ್ತಾವತ್ತ ರಾಯಚೂರಿಂದ ಮಂತ್ರಾಲಯ ಬಸ್. ನಾವು ಬಂದು 10 ಗಂಟೆಗೆ ಬಿಟ್ಟಿದ್ವಿ ನೋಡ್ರಿ. ಕರೆಕ್ಟ್ 4:15 ಅದು ಬಂದ್ವಿ. 6 ತಾಸು ಜರ್ನಿ. ಬಟ್ ಸೀಟ್ ಎಲ್ಲ ಸಿಕ್ಕಿದ್ದಿಲ್ಲ. ಸೊ ನಮಗಷ್ಟು ಸಿಕ್ಕಿದ್ದು ನೋಡ್ರಿ. ಎಲ್ಲೆಲ್ಲ ಕುಂತಿದ್ವಿ. ಉಳ್ಕಿದೆಲ್ಲ ಭಾಳ ಹೈರಾಣಾದ್ರು. ಬಟ್ ನಮಗೆ ಸೀಟ್ ಸಿಕ್ಕಿದ್ದು ಚಲೋ ಆಯಿತು. ಎಲ್ಲರೂ ಆದ್ರೆ ನಿದ್ದೆ ಏನು ಸರಿ ಆಗಂಗಿಲ್ಲ. ಅಷ್ಟೇ ಕೂತ್ಕೊಂಡು ಬಂದ್ವಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ ರಾಯಚೂರಿಂದ ಕಂಟಿನ್ಯೂಸ್ ಬಸ್ ಇರ್ತಾವತ್ತು ಮಂತ್ರಾಲಯಕ್ಕೆ. 1.5 ತಾಸು ಏನೋ ಆಗತ್ತ. ಜಸ್ಟ್ ₹37 ನೋಡ್ರಿ ನಮಗೆ ಇಲ್ಲಿಂದ ಹೋಗ್ಬೇಕಾದ್ರೆ. ಆಧಾರ್ ಕಾರ್ಡ್ ಏನೋ ಅರ್ಧ ಟಿಕೆಟ್ ಏನೋ ಅಂತಿತ್ತು. ಅದಕ್ಕೆ ₹37 ತೊಗೊಂಡ್ರು. ಅದಕ್ಕೆ ಈಗ ಎಲ್ಲರೂ ಕುಂತು ಹೊಂಟಿವಿ. ಈಗ ಹೋಗಿ ಮುಗಿದ್ಮ್ಯಾಗ ನೋಡೋ ದರ್ಶನ ಎಷ್ಟಾಗತ್ತೆ ಗೊತ್ತಿಲ್ಲ. ಅಲ್ಲಿ ಹೋದ್ಮ್ಯಾಗೆ ಗೊತ್ತು ನೋಡ್ರಿ ಎಲ್ಲ ರೂಲ್ಸ್ ಎಲ್ಲ ಚೇಂಜ್ ಆಗ್ಯಾವ ಅಂತ. ಬರೀ ಹಂಗೆ ಮಾಡಿ ಸೀಟ್ ಇಟ್ಕೊಂಡು ಕುಂತೀವಿ ಎಲ್ಲರೂ. ಅಲ್ಲಿ ಹೋದ್ಮ್ಯಾಗ ನೆಕ್ಸ್ಟ್ ಏನೇನಾಗತ್ತೆ ಎಲ್ಲ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಿ ಅಂತ. ಫೈನಲಿ ಬಂದು ರೀಚ್ ಆಗಿ ನೋಡ್ರಿ. ಎಷ್ಟು 5:30 ಆಯ್ತು ಟೈಮ್. ಅಂತೂ ಮಂತ್ರಾಲಯದ್ದು ಪ್ಲ್ಯಾನ್ ಸಕ್ಸಸ್ ಆಯಿತು. ಭಕ್ತರು
ಗುಡಿ ಒಳಗೆ ಬಂದು ಎಂಟ್ರಿ ಆದ್ವಿ. ರೂಮ್ ಬುಕ್ ನೋಡ್ರಿ ಆಲ್ರೆಡಿ ಮಾಡಿದ್ದೇ ಐತಿ. ನಾವನ್ನ ರೂಮ್ ಬುಕ್ ಮಾಡೋಣ, ಹಾಗಾಗಿ ರೂಮಲ್ಲಿ ಹುಡ್ಬೇಕು ನೋಡೋದು ಒಂಥರ ಆಯ್ತು ಹೆಸರೇ ರೂಮ್ ಬುಕ್, ರೂಮಿಂದ ಹೆಸರೇ. ಬರೀ ಅದೊಂದು ರೂಮ್ ಹುಡುಕಿ ಚೆಕ್ ಇನ್ ಆಗಬೇಕು. ಫೈನಲಿ ರೂಮು ಸಿಕ್ತು ನೋಡ್ರಿ. ಇದೆ ಅಂತ ಆರ್ಯವೈಶ್ಯ ಸೇವಾ ಸಂಘ ಅಂತೇಳಿ ಇಲ್ಲೇ ಬುಕ್ ಮಾಡ್ಯಾನ ಅನ್ನ. ಒಳಗೆ ಹೋಗಿ ಚೆಕ್ ಇನ್ ಆಗೊಂಬರ್ರಿ. ಅಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ಬರಬೇಕು. ಮೊದಲು ಹೋಗಿ ಯಾವಾಗ ಫ್ರೆಶ್ ಅಪ್ ಆಗಿ ಗುಡಿ ಬರೋ ಮನೆಗೆ ಟೈಮ್ ಬಂದು ನೋಡ್ರಿ 5:30 ಆಗೈತಿ. ಬಟ್ ಎಷ್ಟು ಬೆಳಕಾಗೈತೆ ನೋಡ್ರಿ, ಟೈಮ್ ಭಾಳ ಆದವ್ರಿಗೆ. ಅದು ತೋರಿಸ್ತೀವಿ ನಿನ್ನ ಫೋನಾಗಿಂದು. ಬುಕ್ಕಿಂಗ್ ಮಾಡಿದ್ದೆ ವೆಯ್ಟ್ ಮಾಡಕತ್ತೀವಿ ನೋಡ್ರಿ. ಬುಕ್ಕಿಂಗ್ ನಂಬರ್ ತೋರಿಸಿವಿ, ವೆಯ್ಟ್ ಮಾಡಂತ ಯಾರು ಒಂದು ಸ್ವಲ್ಪ ಹೊತ್ತು. ಚಾಲೋನೇ ಮಾಡಲ್ಲ. ಫೈನಲಿ ರೂಮ್ ಚೆಕ್ ಇನ್ ಆದ್ವಿ ನೋಡ್ರಿ. ಎಲ್ಲ ಚೆಕ್ ಮಾಡಿಬಿಟ್ಟು ಎಲ್ಲ ಕಾಸ್ಟ್ಲಿ ಆಗ್ಬಿಟ್ಟವತ್ತು ನೋಡ್ರಿ ರೂಮ್ ಇದು. ₹1,000 ಇತ್ತು ನೋಡ್ರಿ ಒಂದು ರೂಮ್ಗೆ. ಕಾಸ್ಟ್ಲಿ ಆಗತ್ತೆ. ಈಗೇನು ಅಧಿಕ ಮಾಸ ಆಗುತ್ತೆ, ಕಾಸ್ಟ್ಲಿ ಆಗೇನು ಗೊತ್ತಿಲ್ಲ. ಬಟ್ ಹಂಗಿಂಗೆ ಮಾಡಿ ರೂಮ್ ಅಂತೂ ಬಂದ್ವಿ. AC ಅಂದರೆ 1,600 ಅತ್ತು ನೋಡ್ರಿ. ನಾನ್ AC ಅಂದ್ರೆ ₹1,000 ಅಂತ. ಇಲ್ಲಿ ಅಡ್ವಾನ್ಸ್ ಬುಕ್ ಮಾಡಿವತ್ತೇ ಇಷ್ಟು ಸಿಕ್ಕೈತಿ. ಬರೀಗೆ ಒಂದು ಯಾವಾಗ ಫ್ರೆಶ್ ಅಪ್ ಆಗಿ ಗುಡಿ ಹೋಗ್ತೀವಿ ನಾತೀವಿ. ಆಲ್ರೆಡಿ ಟೈಮ್ ತಿರುಗಿ ಎಷ್ಟು ಇಲ್ಲಿ ಬಂದು ಚೆಕ್ಕಿನ ಹಾಕಿ 6 ಗಂಟೆ ಆಯಿತು. ಹೆಂಗದ ಬರ್ರಿ ನೋಡಮ್ ರೂಮ್. ಅವ್ರು ಹೇಳಿದ್ರು ಒಂದೇ ಬೆಡ್ ಇರ್ತೈತಿ. ನಾನ್ AC ಅವರು AC ಬುಕ್ ಮಾಡಿದ್ದೈತಲ್ಲ, ಆಲ್ರೆಡಿ AC ಬುಕ್ ಫುಲ್ ಆಗ್ಯಾವತ್ತು. ನಾನು ಚೆಕಿನ್ ಅಂತೂ ಆತು ನೋಡ್ರಿ. ಬರೋಡ ಎಲ್ಲ ರೆಡಿ ಆಗಿಬಿಡ್ತೀವಿ. ರೆಡಿ ಆಗಿಬಿಟ್ಟು ನೆಕ್ಸ್ಟ್ ಗುಡಿ ಹೋಗುವಾಗ ಸಿಗ್ತೀನಂತ. ಎಲ್ಲರೂ ಇನ್ನೂ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗೋದ್ರ ಟೈಮೇ ಆಗುತ್ತೆ ನೋಡ್ರಿ. ನಾನು ನೋಡ್ರಿ ಗುಡಿಗೆ ಹೋಗಾಕ ರಾಘವೇಂದ್ರ ಗುಡಿ ಹೋಗಾಕ ರೆಡಿ ಆಗಿವಿ. ಈ ಥರ ಆಯ್ತು ನೋಡ್ರಿ. ಎಲ್ಲರೂ ಸೇಮ್ ಸಾರಿ ಹಾಕೊಂಡು ಸಿಲ್ಕ್ ಸಾರಿ ಹೆಂಗೆ ಅನ್ನತ್ತೀವಿ ನೋಡ್ರಿ. ಈಗ ಅವರು ರೆಡಿ ಆಗ್ಯಾರ. ಲಾಸ್ಟ್ ರೆಡಿ ಆಗಿ ಈಗ ರೆಡಿ ಆಗತ್ತ. ಇನ್ನ ಬರೀ ದೇವ್ರ ದರ್ಶನ ತೊಗೊಂಬರ್ ಮತ್ತು ಹೋಗಿ ಬಂದು ಸುಸ್ತಾಗ್ಬಿಟ್ಟಿತ್ತು. ಒಂದು ಸ್ವಲ್ಪ ಹೊತ್ತು ಹಂಗಿಂಗೆ ಮಾಡಿ ಓಡಾಡಿದ್ವಿ. ಮತ್ತು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿಯಾಗಿ ಹೊಂಟಿನಿ. ಮಮ್ಮಿ ರೆಡಿಯಾಗಿ ಕೂತು ಬಾತಾಯ್ತು. ಎಲ್ಲರದ್ದು ರೆಡಿ ಆಗೋದು ನೋಡಿ ಬೇಸರ ಆಯ್ತತ್ತ. ಅದಕ್ಕೆ ಯಾಕತ್ತ ಜಲ್ದಿ ನಡೀರಿ ಅಂತೀವಿ ನೋಡ್ರಿ. ನಮ್ಮ ಮನೆಯವ್ರು ರೆಡಿಯಾಗಿ ಹೋಗಿ ಒಂದು ರೌಂಡ್ ಹಾಕೊಂಬಂದ್ರು ಅವರು. ಬರೀ ಅಲ್ಲೇನು ವಿಡಿಯೋ ಮಾಡೋಕ್ಕೆ ಕೊಡೋಲ್ಲ ಅನಿಸ್ತೈತಿ. ಎಷ್ಟಾಗುತ್ತಾ ಅಷ್ಟು ವಿಡಿಯೋ ಮಾಡ್ಬೇಕು ನೋಡ್ರಿ. ರಾಘವೇಂದ್ರ ಗುಡಿಗೆ ಹೋಗಾಕ ನಮ್ಮ ಮನೆಯವರು ಲುಂಗಿ ಶೈಲಿ ಹಾಕ್ಕೊಂಡು ರೆಡಿ ಆಗ್ಯಾರ ನೋಡ್ರಿ. ಅದೇ ನೋಡಿ ಈಗ ಈಕಿನ ಮುಗಿಲಾಗೈತೆ ನೋಡ್ರಿ. ದಿವ್ಯಾಂದು ನೋಡ್ರಿ ಚಿನ್ನೂ ಪಂಚೆ ಹಾಕೊಂಡು ರೆಡಿ ಆಗ್ಯಾನ ನೋಡ್ರಿ. ಪಂಚೆ ಸುತ್ಕೊಳ್ಳೋಣ. ಹೊರಗೆ ಕ್ಲೈಮೇಟ್ ಅಂತೂ ಮಸ್ತ್ ಐತಿ. ಆ್ಯಕ್ಚುಲಿ ನಸಿಕ್ನಾಗ ಹೋಗಿದ್ವಿ, ಬಟ್ ಇದು ಇತ್ತು ನೋಡ್ರಿ. ಅದ್ರ ಸಂಬಂಧ ದರ್ಶನಕ್ಕೆ ಹೊಂಟಿ ನೋಡ್ರಿ. ಎಲ್ಲರೂ ಇಷ್ಟು ಟೋಟಲ್ ಎಲ್ಲ ರೆಡಿ ಆದ್ವಿ. ಬರೀ ಪರ್ಪಟ್ ಲಿಫ್ಟು ಬಿಟ್ಟು ನೋಡಿ. ಫಸ್ಟ್ ಫ್ಲೋರ್ ಇರ್ಬೋದು ನಾವು. ಪಟ್ಪಟ್ ನೋಡ್ರಿ ಲಿಫ್ಟ್ ಹೋಗ್ತದೆ. ಪಟ್ಪಟ್ ನೋಡ್ರಿ. ಚಿನ್ನು ಸ್ವಾಮಿ ಹೇಗೆ ನೋಡ್ರಿ. ಚಿನ್ನು ಸ್ವಾಮಿ ನೀವೇ ಮಾರಾಕತ್ತಿರುತ್ತೆ. ನಿಲ್ರಿ, ಒಂದು ಫೋಟೋ ತಗೊಂಡು ಹೋಗೊಂಬರ್ರಿ.
ಅವ್ರು ಬಿಡಲ್ಲ ಈಗ ಫೋಟೋ ತಕೊಂಡು ಮತ್ತೆ ಆಮೇಲೆ ಬರೋಮಂತ. ಕ್ಯೂ ಹಚ್ಚಿವಿ, ಸಿಕ್ಕಾಪಟ್ಟೆ ಜನ ಅದಾರ. ಯಾವಾಗ ಬರ್ತದೆ ಗೊತ್ತಿಲ್ಲ ದರ್ಶನಕ್ಕೆ. ನೋಡ್ರಿ ಎಷ್ಟು ಜನ ಅದಾರ, ಫುಲ್ ಜನ ಅಂದ್ರೆ ಜನ ನೋಡ್ರಿ. ನಮ್ಗೆ ಯಾವಾಗ ಕ್ಯೂ ಬರ್ತದೆ ಗೊತ್ತಿಲ್ಲ, ಫುಲ್ ಆಗ್ಯಾರ ನೋಡ್ರಿ. ಹೊಡೆದೇ ಕ್ಯೂ ಹಚ್ಚ. ದರ್ಶನ ತಗೊಂಬಂದ್ವಿ ನೋಡ್ರಿ. ನಿವಾಂತ ದರ್ಶನ ಆಯಿತು, ಎಲ್ಲರೂ ದರ್ಶನ ಮಾಡಿದ್ವಿ. ಆದರೆ ಪಾಳೆ ಹಚ್ಚೈತಿ, ಕಾಲು ಸಾಕತ್ತ ನೋಡ್ರಿ, ಎಲ್ಲರಿಗೂ ಸುಸ್ತಾಗ್ಬಿಟ್ಟೈತಿ. ಆಲ್ರೆಡಿ ನೈಟ್ ಯಾರು ನಿದ್ದೆ ಮಾಡಿದ್ದಿಲ್ಲ ಅಂಥರೊಳಗೆ. ಆದರೂ ಅಷ್ಟು ಕಷ್ಟಪಟ್ಟು ದರ್ಶನ ಒಂದು ಚಲೋ ಆಯ್ತು ನೋಡಿ. ಒಳಗಡೆ ಪೂಜೆ ನಡೆದಿತ್ತು ನೋಡ್ರಿ, ಹಾಗಾಗಿ ಲೈವ್ ಆಗಿ ಬಿಟ್ಟಿದ್ರು ಹೊರಗಡೆ. ಎಲ್ಲರೂ ರಾಘವೇಂದ್ರ ಸ್ವಾಮಿಗಳ ದರ್ಶನ ತಗೋರಿ ಇದ್ರೊಳಗೆ ನನ್ನ ಬ್ಲಾಗ್ ಒಳಗೆ. ನೋಡ್ರಿ ದರ್ಶನದ ಕ್ಯೂ ಆಯಿತು. ಈಗ ಅದಕ್ಕೆ ಕ್ಯೂ ಹಚ್ಚಿ ನೋಡ್ರಿ, ಅಲ್ಲಿನೂ ಭಾಳ ಅಂದ್ರೆ ಭಾಳ ಕ್ಯೂ ಐತಿ. ಅನ್ನ ಪ್ರಸಾದ ಮಾಡಾಕತ್ತೀವಿ ನೋಡ್ರಿ. ಅನ್ನ ಪ್ರಸಾದ ಮಾಡೋಣ ಬರ್ರಿ. ಅವರೆಲ್ಲ ಆ ಕಡೆ ಕುಂತಾರ, ನಾ ಈ ಕಡೆ ಕುಂತೀವಿ. ಕುಂತಾರ ಚಿನ್ನು ದರ್ಶನ ಮುಗಿಸ್ಕೊಂಡು, ಅನ್ನ ಪ್ರಸಾದ ಮುಗಿಸ್ಕೊಂಡು, ಆಮೇಲೆ ಫೋಟೋಸು ವಿಡಿಯೋಸು ಎಲ್ಲ ಮುಗಿಸ್ಕೊಂಡು ಹೊಂಟಿ ನೋಡ್ರಿ. ಈಗ ರೂಮ್ ಕಡೆ ಹೋಗಿ ಮೊದಲು ಡ್ರೆಸ್ ಚೇಂಜ್ ಯಾವಾಗ ಮಾಡಲಿ ನಂಗೆ ಆಗ್ಯದ. ಅಷ್ಟು ಇದು ಆಗತ್ತೆ ನೋಡ್ರಿ. ಈಗ ಫುಲ್ ಬಿಸಿಲು ಅಂದ್ರೆ ಬಿಸಿಲು. ಟೈಮ್ ತಿರುಗಿ ಎಷ್ಟು 1 ಗಂಟೆ ಆಯ್ತು ನೋಡ್ರಿ. ಈಗ ಬೆಳಗ್ಗೆ ಎಷ್ಟು 9 ಗಂಟೆಗೆ ಬಂದಿದ್ವಿ. ಬರೀ ಮೊದಲು ಹೋಗಿ ಡ್ರೆಸ್ ಚೇಂಜ್ ಮಾಡ್ತೀವಿ, ಅಷ್ಟು ಸಿಕ್ಕಿ ಆಯ್ತು. ಬಿಸಿಲು ನೋಡ್ರಿ ಎಷ್ಟು ಐತಿ. ಫುಲ್ಲು ಕಾಲೆಲ್ಲ ಸುಡಾಕತ್ತ ನೋಡ್ರಿ, ಅಷ್ಟು ಬೆಂಕಿ ಆಗೈತೆ ಬಿಸಿಲು. ಅದಕ್ಕೆ ನಮ್ಮ ಮನೆಯವ್ರದೆಲ್ಲ ಮುಂದೆ ಓಡಿಯಾರ ಮೊದಲು ಬರ್ರಿ ನೀವು ಅಂಥೇಳಿ. ಮೊದಲು ರೂಮಿಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಒಂದು ಸ್ವಲ್ಪ ಅದ್ರಾಗ ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಆಮೇಲೆ ಅದ್ರೊಳಗೆ ಇಷ್ಟೊತ್ತನ ಈ ಅನ್ನ ಪ್ರಸಾದಕ್ಕೆ ಕ್ಯೂ ಹಚ್ಚಿದ್ವಿ, ಮತ್ತು ದರ್ಶನಕ್ಕೆ ಕ್ಯೂ ಹಚ್ಚಿದ್ವಿ. ಸಾಕಾಗೈತೆ ನೋಡ್ರಿ, ಕಾಲೆಲ್ಲ ನೋವು ಆದದ. ಬಟ್ ಅದು ದೇವ್ರಿಗೆ ಬಂದೀವಲ್ಲ, ಹಂಗೆ ಅನ್ಬಾರ್ದು ಅದೊಂದು. ಬಟ್ ದರ್ಶನ ಒಂದು ಚಲೋ ಆಯ್ತು ನೋಡ್ರಿ. ಇಷ್ಟೆಲ್ಲ ಆದಮೇಲೆ ಬರೀ ಹೋಗ್ತೀವಿ. ಮೊದಲ
ನೋಡಲ್ಲ ರೂಮ್ ಮುಂದೆ ಅವ್ರು ಇರ್ತಾರ ತಿರುಗಿ ಅಲ್ಲೇ ಐತೆ ನೋಡ್ರಿ ಸೆಕೆಂಡ್ ಫ್ಲೋರ್ ನಮ್ಮ ರೂಮ್. 3 hours later. ಮಧ್ಯಾಹ್ನ ಬಂದು ಎಷ್ಟು ಮಲ್ಕೊಂಡ್ಬಿಟ್ಟಿದ್ವಿ ನೋಡ್ರಿ. ಹೋಗ್ಬಂದು ಫುಲ್ ಬಿಸಿಲಿಗೆ ಸುಸ್ತಾಗ್ಬಿಟ್ಟಿತ್ತು, ಹೆಡ್ಡೆ ಕಾತಿತ್ತು ನೋಡ್ರಿ. ಎಲ್ಲರೂ ಒಂದೊಮ್ಮೆ ಮಲ್ಕೊಂಡ್ಬಿಟ್ಟು ಒಂದು 2 ತಾಸು ಮಲ್ಕೊಂಡು ಆ ಕಡೆ ಹೋಗ್ಬೇಕಂದ್ರೆ ಪಂಚಮುಖಿ ಹನುಮಂತ ತೆಗೆದು. ಬಟ್ ಏನು ಫುಲ್ ಹೆಡ್ಡೆ ಆಗತ್ತಿತ್ತು, ಎಲ್ಲರೂ ಯಾವ್ದು ಮನಸ್ಸಿಲ್ಲ ನೋಡ್ರಿ. ಅದಕ್ಕೆ ಈಗ ಹೋದಿರ್ತದೆ. ಆ್ಯಕ್ಚುಲಿ ನಾವು ಬಸ್ ರಿಸರ್ವೇಷನ್ ಮಾಡಿ ಹೋಗ್ಬೇಕಂತ ಮಾಡಿದ್ವಿ, ಯಾಕಂದ್ರೆ ಬರೋ ಹೊತ್ತಿಗೆ ಸೀಟ್ ಎಲ್ಲ ಫುಲ್ ಆಗಿದ್ದು ನೋಡಿ. ಬಟ್ ಯಾವುದೂ ಇಲ್ಲತ್ ನೋಡ್ರಿ. ಹಂಗಾಗಿ ಅನಿವಾರ್ಯವಾಗಿ ಮತ್ತೆ ನಾವು ವಾಪಸ್ ಫ್ರೀ ಬಸ್ಸಿಗೆ ಹೋಗ್ಬೇಕಾಯ್ತು. ಅದು ನೆಕ್ಸ್ಟ್ ರಾಯಚೂರಲ್ಲಿ 8 ಗಂಟೆಗೆ ಬಿಡ್ತಾ ಇರ್ತ. ಇಲ್ಲಿ ಮಂತ್ರಾಲಯದಿಂದ ನಾವು ಎಷ್ಟು ಹೋಗ್ಬೇಕಾಯ್ತು, 7 ಗಂಟೆಗೆ ಬಿಟ್ಟು 8 ಗಂಟೆ 6:30 ಬಿಡ್ಬೇಕು. ಯಾಕಂದ್ರೆ 8 ಗಂಟೆ ಕರೆಕ್ಟಲ್ಲಿ ರಾಯಚೂರಿಂದ ಬಿಡ್ತಾ ಇರ್ತ. ಮತ್ತು ನೆಕ್ಸ್ಟ್ ಮಾರ್ನಿಂಗಿಗೆ ಹೋಗುತ್ತೆ ನೋಡಿ. ಸೇಮ್ ಬರುವಾಗ ಹೆಂಗಾಗಿತ್ತು ಹಂಗೆ ಆಗುತ್ತೆ. ಹೋಗೋತಿ ಸ್ವಲ್ಪ ಪ್ರಿಫರ್ ಮಾಡಿ ಹೋಗೋದು. ಯಾಕಂದ್ರೆ ಅಲ್ಲಿ ಅನ್ನ ಪ್ರಸಾದ ಮಾಡಿದ್ವಿ, ಡೈರೆಕ್ಟ್ ನಾಷ್ಟ ಆಯಿತು, ಊಟ ಆಯಿತು. ಇವ್ರು ಅಂತ ನೋಡ್ರಿ ಕಿರಿಕಿರಿ ಒಂದ್ಸಲ ರೂಮ್ ತೋರಿಸ್ತೀವಿ ನೋಡ್ರಿ ನಮ್ದು ಹೆಂಗಿತ್ತತ್ತೆ ನೋಡ್ರಿ. ಇನ್ನೇನು ರೂಮ್ ಚೆಕ್ಔಟ್ ಮಾಡ್ತೀವಿ. ಹುಡುಗರು ಅಂತ ಮನೆ ಐತಿ ಕೂಡ ಓಕೆ ಐತೆ ನೋಡ್ರಿ. ರೂಮ 1000 ರೂಪೀಸ್ ಅತ್ತ. ಈ ಥರ ಆಯ್ತು. ನಾವೇಂಟು ಯೂಸ್ ಮಾಡಿ ಜಾಸ್ತಿ ಟೈಮ್ನಾಗ ಬಂದ ತಕ್ಷಣ ಮಲ್ಕೊಂಡಿದ್ದೆ ಆಗೈತೆ ನೋಡ್ರಿ. ಮತ್ತೇನಿಲ್ಲ, ಈ ಥರ ಆಯ್ತು ನೋಡ್ರಿ. ಬರೀ ಚೆಕ್ಔಟ್ ಹಾಕತ್ತೀವಿ ಈಗ ಬಂದವ್ರಿಗೆ. ಇವ್ರಂತೂ ಇಬ್ಬರು ಉಡಾತರ ನೋಡ್ರಿ. ಇಬ್ಬರದು ಓಡಾಡೋದು ಚಿನ್ನೋದು. ಬಟ್ ಕ್ಲೈಮೇಟ್ ಹೊರಗಿಂದೆಲ್ಲ ಮಸ್ತ್ ಇತ್ತು ನೋಡ್ರಿ. ಒಳಗೆ ಫುಲ್ ಕಾವಿದ್ರು, ಹೊರಗೆಲ್ಲ ಚಲೋ ಇತ್ತು, ಕೋಲ್ಡ್ ಇತ್ತು. ಬರ್ರಿ ಇಲ್ಲಿ ಇವ್ರಿಗೆ ಬ್ಯಾಗ್ ತೊಗೊಂಡು ನೋಡ್ರಿ. ಇದು ಆಗ್ಬಿಟ್ಟೈತಿ. ಆ ಟ್ರಾಲಿ ಬ್ಯಾಗ್ ತೊಗೊಂಡು ಕಿಶನ್ ಆಟ ಆಡೋದೇ ಮಾಡತ್ತಾರೆ. 4 ಗಂಟೆ ಆಯಿತು. 4 ಗಂಟೆಗೆ ಚೆಕ್ಔಟ್ ಹಾಕತ್ತೀವಿ. ಚೆಕ್ ಮಾಡಿರಲ್ಲ ದಿವೆ ಚಾರ್ಜರ್ದೆಲ್ಲ. ಬಾ ನಂದಿ ಬನ್ರಿ. ಬಂತು ನಡಿ. ನಡ್ರಿ ₹1000 ಅಡ್ವಾನ್ಸ್ ಇಸ್ಕೋಬೇಕು. ಅದು ಇದು ಕೊಟ್ಟಿದ್ದು, ಡೆಪಾಸಿಟ್ ಕೊಟ್ಟಿದ್ದು. ಬರಲ್ಲ, ಇಲ್ಲೇ ಇರ್ತೀನಿ ಇವತ್ತು. ನೀ ಹೋಗು, ಬಿಟ್ಟು ಬಾ. ಒಟ್ಟು ಉಡಾಳಿ ನೋಡಿ ಕೇರ್. ಫೈನಲಿ ಚೆಕ್ಔಟ್ ಆಗಿದೆ ನೋಡ್ರಿ. ಇವತ್ತು ಮಾರ್ನಿಂಗೆ ಬಂದಿದ್ದು, ಈವ್ನಿಂಗ್ ಚೆಕ್ಔಟ್ ಆಗಿದೆ. ಏನು ಭಾಳ ಆಗಲಿಲ್ಲ. ಫ್ಲೈಟಾಗ ಏನಾರ ಟಿಫನ್ ಮಾಡಿ ಹೋಗೊಂಬರ್ರಿ. ಮತ್ತು ಈಗ ಹೋಗಿ ಬಸ್ಸಿಗೆ ಹತ್ತೀವಿ ಅಂದ್ರೆ ಮುಗೀತು. ಇಲ್ಲಿ ಹೆಂಗಿರ್ತಾವನ ಫುಡ್. ಇದು ಯಾವುದೇ ಇತ್ತಲ್ಲ ಹೋಟೆಲ್ ಪನ್ನಾಗಾತ್. ಈ ಕಡೆ ಹೆಸರೇ ಡಿಫ್ರೆಂಟ್. ಹೋಟೆಲ್ ಪನ್ನಾಗಾತ್. ಅದು ಅಷ್ಟು ಸರಿ ಇಲ್ಲತ್ ನೋಡ್ರಿ. ಈ ಕಡೆ ಬೇರೆ ಕಡೆ ಹೊಂಟೀವಿ. ಚಲೋ ಇದ್ರೆ ಚಲೋವ. ಏನು ತೊಗೊಂಡಿಂದ ನೀವು ಏನ್ರಿ ನಮ್ಮ ಕರ್ನಾಟಕದೊಳಗೆ ಆ ಸೈಡಿನ ಫುಡ್ಡೇ ಚಲೋ ನೋಡ್ರಿ. ಈ ಕಡೆ ಟೇಸ್ಟೇ ಇರೋಂಗಿಲ್ಲ. ಒಂದು ಉಪ್ಪು ಇರೋಂಗಿಲ್ಲ, ಒಂದು ಖಾರ ಇರೋಂಗಿಲ್ಲ. ಇದೇ ಒಂದಂಗೆ ಐತಿ, ಚಲೋ ಐತಿ. ಶ್ರೀನಿವಾಸ ಭವನ ಅಂತ ನಾವು ಇಲ್ಲಿ ಚಲೋ ಐತಿ ನೋಡಿರಿ. ಫುಡ್ ಟೇಸ್ಟ್ ಆಯಿತು, ಎಲ್ಲ ಆಯಿತು. ಅದೇ ಚಲೋ ನಮ್ಮದೇ ನೋಡಿರಿ. ಶಾಂಪಲ್ ನೋಡ್ಬೇಕತ್ತೆ. ಒಂದು ಸೆಟ್ ದೋಸೆ ತರಿಸಿ ಫಸ್ಟಿಗೆ ಹುಳಿ ಐತೇನೆ ಅಂತೇಳಿ. ಆಕಿ ಜೀರಾ ರೈಸ್ ತರಿಸ. ಯಾಕಂದ್ರೆ ಈ ಬಿಸಿಲಿಗೆ ನೋಡಿ ಹುಳಿದು ಅಂದ್ರೆ ತಿನ್ನೋಕ್ಕೆ ಆಗಲ್ಲ. ಫಸ್ಟಿಗೆ ನೋಡಿರಿ ಸೆಟ್ ದೋಸೆ ತರಿಸಿದ್ವಿ. ಒಂದು ಶಾಂಪಲ್ಲ ಹುಳಿ ಇತ್ತು, ಅದಕ್ಕೆ ಬಿಟ್ಟು ನೆಕ್ಸ್ಟ್ ಒಂದು ಗೋಬಿ ರೈಸ್ ತರಿಸಿವಿ, ಮತ್ತು ಜೀರಾ ರೈಸ್, ಆಮೇಲೆ ಒಂದು ಪರೋಟ ತರಿಸಿವಿ. ನಾಷ್ಟ ಮಾಡ್ಕೊಂಡು ನೋಡಿರಿ. ನಾಷ್ಟ ಮಾಡ್ಕೊಂಡು ಇಲ್ಲೆಲ್ಲ ಅಲ್ಲಿಗೆ ಐತೆ ಅಂದ್ರೆ ನೋಡಿರಿ. ಅದಕ್ಕೆ ಬೇರೆ ಕಡೆ ಚಹಾ ತಿದ್ವಿ ನೋಡಿರಿ. ಏಯ್ ಇಲ್ಲಿ ಚಹಾ ಐತೆ, ಬರ್ರಿ ಚಹಾ ಕುಡಿ. ಮತ್ತು ಚಹಾ ಕುಡಿದ್ರೆ ನಮ್ಗೆ ಟಾನಿಕ್ ನೋಡ್ರಿ. ಟೀ ಪಾಯಿಂಟಿಗೆ ಬಂದು ನೋಡ್ರಿ, ಟೀ ಕುಡಿಬೇಕಂತ. ನೀನು ನಿಮ್ಮ ಪಪ್ಪ ಬಾದಾಮಿ ಹಾಲು ತಗೋಪಿ. ಬಾದಾಮಿ ಹಾಲು ಕೊಡ್ತೀರೇನು ಟೀ ಕುಡ್ತೀರಿ? ಟೀ ಕುಡಿಯತ್ತೀವಿ ನೋಡ್ರಿ. 15 ರೂಪಾಯಿ ಕೊಂದತ್ ನೋಡ್ರಿ ಇಲ್ಲಿ ಮಂತ್ರಾಲಯ ಒಳಗೆ ಟೀ. ಬಟ್ ಟೇಸ್ಟ್ ಆಗಿತ್ತು. ಅಲ್ಲಿ ಹೋಟೆಲ್ಲ ಏನು ಚಲೋ ಇದ್ದಿಲ್ಲ ನೋಡ್ರಿ.
ನಮ್ಗೆ ಏನು ಚಲೋ ಇರ್ತದೆ ಗೊತ್ತಿಲ್ಲ, ಚಹಾ ಮಾತ್ರ ಮಸ್ತ್ ಇರ್ಬೇಕು ನೋಡ್ರಿ. ಚಹಾ ಕುಡಿದ್ರೆ ಕಡಕ್ಕೆ ತಲೆನೇ ನುಗ್ಸತೆ ಕಡಿಮೆ ಆಗಬೇಕು. ಅದಕ್ಕೆ ಇಲ್ಲಿ ಟೀ ಪಾಯಿಂಟ್ ಒಳಗೆ ಎಷ್ಟು ಜನ ಅದಾರ ನೋಡ್ರಿ, ಟೀ ಚಲೋ ಸಿಗ್ತದೆ ಅಂತೇಳಿ. 15 ರೂಪಾಯಿ ಹೋದ್ರೆ ಪರವಾಗಿಲ್ಲ, ಬಟ್ ಚಲೋ ಐತೆ ನೋಡ್ರಿ. ಬಟ್ ನಮ್ಮ ಬಿಜಾಪುರೇ ಚಲೋ ನೋಡ್ರಿ. ಏನೇ ಇರಲಿ ಅಲ್ಲಿ ಫುಡ್, ಅಲ್ಲಿ ಇದು ಚಹಾ ಆಯಿತು, ಅಲ್ಲಿದು ಎಲ್ಲನೂ ಆಯಿತು, ಊಟ ಆಯಿತು. ಅಲ್ಲಿ ಹಿಂಗೆ ಆಗಂಗಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲಿ ಬಂದಿರ್ತೀವಿ ಹೆಂಗಿರ್ತೀವಿ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ಲ. ಬಸ್ ಸ್ಟ್ಯಾಂಡ್ ನಿಯರ್ ಆಗತ್ತೆ ನೋಡ್ರಿ, ಅದಕ್ಕೆ ಸುಮ್ಮ ವಾಕೇಬಲ್ ಐತಿ, ಅಷ್ಟೇನು ದೂರ ಇಲ್ಲ. ನಾನು ಹೊಂಟಿ ನೋಡ್ರಿ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಂತೇಳಿ. ಅಲ್ಲಿಂದ ಡೈರೆಕ್ಟ್ ಬಸ್ ಹತ್ತಿದ್ರೆ ಆಯ್ತು ಮಂತ್ರಾಲಯಕ್ಕಂತ. ಇದು ರಾಯಚೂರು ಮಂತ್ರಾಲಯ ಗುಡಿಯಿಂದ ನೋಡ್ರಿ ಬಸ್ ಸ್ಟ್ಯಾಂಡ್ ಏನು ಭಾಳ ದೂರ ಆಗಲ್ಲ, ವಾಕೇಬಲ್ ಐತಿ. ಅದಕ್ಕೆ ಕೆಲವೊಬ್ರು ಸುಮ್ಮನೆ ಆಟೋದವರು ಬಸ್ ಸ್ಟ್ಯಾಂಡ್ ಹತ್ತಿಗೆ ಸುತ್ತಾಡ್ಸ್ಕೊಂಡು ಕರ್ಕೊಂಬಂದು ಮೋಸ ಮಾಡ್ತಿರ್ತಾರೆ. ಬಟ್ ಇದೇನು ಭಾಳ ದೂರ ಇಲ್ಲ ನೋಡ್ರಿ. ಅವ್ರು ಅಂದ್ರೆ ಹೋಟೆಲ್ದವ್ರಿಗೆ ಇನ್ಫಾರ್ಮೇಷನ್ ಕೇಳೋಣ, ಇಲ್ಲೇ ನಿಯರ್ ಐತಿ ನೋಡ್ರಿ, ವಾಕೇಬಲ್ ಐತಿ. ಮತ್ತೆ ಯಾಕೆ ಹೋಗ್ತೀರ ನಾನು ಬಂದ್ವಿ. ನೆಕ್ಸ್ಟ್ ಟೈಮ್ ನೀವು ಯಾರು ಆದರೂ ಬಂದ್ರಂದ್ರೆ ಅಕಸ್ಮಾತ್ ವಾಕೇಬಲ್ ಐತೆ ನೋಡ್ರಿ. 5 ನಿಮಿಷ ದಾರಿ ಐತಿ, ಸ್ಟ್ರೇಟೇ ಐತೆ ನೋಡ್ರಿ. ಇಲ್ಲಿ ಗುಡಿಯಿಂದ ಸ್ಟ್ರೇಟ್ ಬಂದು ಕಿಶನ್ ರೈಟ್ ಹೊಡೆದ್ರೆ ಡೈರೆಕ್ಟ್ ಬಸ್ ಸ್ಟ್ಯಾಂಡಿಗೆ ಬಂದುಬಿಡ್ತೀವಿ. ಬರೀ ರಾಯಚೂರು ಬಸ್ ಹಿಡಿದು ಹೋಗುಮಂತೀಗ. ರಾಯಚೂರು ಬಸ್ ಸಿಕ್ತು ನೋಡ್ರಿ, ರಾಯಚೂರು ಬಸ್ಸಿಗೆ ಹತ್ತೀವಿ. ನಮ್ಗೆ ಅದೆಲ್ಲ ಸೀಟ್ ಸಿಕ್ಕವು. 1.5 hour ಆಗತ್ತೆ ನೋಡ್ರಿ ಹೋಗ್ಬೇಕಾದ್ರೆ. ನಮ್ಗೆ ಸಿಕ್ಕೈತಿ. ನೆಕ್ಸ್ಟ್ ಅಲ್ಲಿಂದ ಹೋಗಿ ಹಿಡೀದು ಕಷ್ಟ ಆಯ್ತು ನೋಡ್ರಿ. ಇಲ್ಲಿಂದ ಹೆಂಗಾರ ಹಿಡ್ಕೊಂಡಿತ್ತು. ರಾಯಚೂರಿಗೆ ಬಂದು ಇಳ್ಕೊಂಡು ನೋಡ್ರಿ, ಎನ್ಕ್ವೈರಿ ಮಾಡಿದ್ವಿ ನೋಡ್ರಿ. 8:30 ಐತತ್ತ ಫ್ರೀ ಬಸ್. ಅದು ಬಿಟ್ಟರೆ ರಾತ್ರಿ 1:30 ಒಂದು ಮಂತ್ರಾಲಯದೊಂದು ಅದು ಫ್ರೀ ಇರಲ್ಲ ಅಂತ. ನೆಕ್ಸ್ಟ್ ಇನ್ನೊಂದು 11ಕ್ಕೆ ಒಂದು ಸ್ಲೀಪರ್ ಕೋಚ್ ಐತೆ ಅಂತ ಹೇಳಿದರು. ನೋಡಂಬರಿ ಯಾವುದಾಗುತ್ತೆ ಆ ಸಿಟಿಗೆ ಹೋಗ್ಬಾಯ್ದ್ರು. ಇಲ್ಲೇ ಒಂದು ಕಡೆ ಕೂತ್ಬಿಟ್ರತಿ. ಈ ಜಸ್ಟ್ 6:30 ಆಗೈತೆ ನೋಡ್ರಿ. ಬಸ್ ಸೀಟ್ ಸಿಕ್ಕರೆ ಚಲೋ ಆಗುತ್ತೆ ಯಾವ್ದಾರ ಒಂದು. 2 hours later. ಟೈಮ್ ನೋಡ್ರಿ ತಿರುಗಿ ಎಷ್ಟು 8:18 ಆಗೈತಿ. ಬಿಜಾಪುರಕ್ಕೆ ಹೋಗೋರಿರಲ್ಲ ಇಷ್ಟು ಕಾಯ್ಕೊಂಡು ಕೂತಾರ. ಒಂದೇ ಒಂದು ಬಸ್ ಬರ್ತಂದ್ರೆ ಓಡಿ ಹೊಂಟ್ರಕರೆ ಒಂದು ಬಸ್ಸೇ ಬರಲ್ಲ ನೋಡ್ರಿ. ಟೈಮ್ ಆಗೈತಿ ಅಂಥೇಳಿ ಎಲ್ಲ ರಜೆ ಪೊಸಿಷನ್ ಒಳಗೆ ನಿಂತ ನೋಡ್ರಿ ಸೀಟ್ ಹಿಡಿ ಸಂಬಂಧ. ಆದ್ರೆ ಬಸ್ ಬರಲಾಗೈತಿ. ಏನು ಸೀಟ್ ಸಿಗ್ತದೋ ಇಲ್ಲೋ ಟುಕಿ ನೋಡಿ. ಎಲ್ಲರಿಗೂ ಸಮಾಧಾನ ಇಲ್ಲ ಈಗ, ಸೀಟ್ ಸಿಗ್ತದೋ ಇಲ್ಲೋ ಅಂಥೇಳಿ. ರಾಘವೇಂದ್ರ ಪುಣ್ಯದಿಂದ ಸೀಟ್ ಸಿಕ್ಕರೆ ಚಲೋ ಆಗ್ತದೆ. ಯಾಕಂದ್ರೆ 6 hour ಜರ್ನಿ ನೋಡ್ರಿ, 1 hour 2 hour ಅಲ್ಲ. ನಿನ್ನೆ ನೋಡಿವಿ ನಾವೆಲ್ಲ. ಫೈನಲಿ ನಮ್ಮ ಲಕ್ ನೋಡ್ರಿ, ಸೀಟ್ ಸಿಕ್ತು ಎಲ್ಲರಿಗೂ. ಅಲ್ಲಲ್ಲೇ ಯಾಕೆ ದೂರ ಆಗಲ್ಲಕ್ಕ, ಬಟ್ ಎಲ್ಲರಿಗೂ ಸೀಟ್ ಸಿಕ್ಕು. ಅದೇ ಒಂದು ಟೆನ್ಷನ್ ಆಗಿತ್ತು ನಮಗೆ. 6 hours later. ಬಾಗೇವಾಡಿಗೆ ಬಂದ್ವಿ ಫೈನಲಿ. ಹಿಂಗೆ ಮಾಡಿ ಫುಲ್ ಇತ್ತು ಬಸ್. ಬಟ್ ಆದ್ರೂ ನಮಗೆ ಸೀಟಿಂದ ಏನೂ ಪ್ರಾಬ್ಲಮ್ ಆಗಿಲ್ಲ ನೋಡ್ರಿ. ಎಷ್ಟು ಟೈಮ್ 1:30 ಆಯ್ತು ನೋಡ್ರಿ. 1:30ಗೆ ಬಂದು ರೀಚ್ ಆಗ್ಯಾವ ಫೈನಲಿ. ಟ್ರಿಪ್ ಮುಗೀತು, ಮಂತ್ರಾಲಯ ಟ್ರಿಪ್ ಅಂತಿದ್ದೀವಿ. ಸುಮ್ಮನೆ ನೋಡ್ಕೊತ ಹೋಗ್ಬರ್ರಿ ನಾವು ಬರೋಡ. ಅನ್ನ ಬಂದು ಬ್ಯಾಗ್ ಮುಂದೆ ಇದೆ ನೋಡ್ರಿ. ಅದ್ರಾಗ ಫುಲ್ ಇತ್ತು ನೋಡ್ರಿ ಬಸ್ಗಳಂದ್ರೆ. ಸೀಟ್ ಅಂತೂ ತಲೆ ಮ್ಯಾಗೆಲ್ಲ ಬ್ಯಾಗ್ ಹತ್ಕೊಂಡು ನಿಂತಿದ್ರು ನೋಡ್ರಿ ಮಂದಿ, ಅಷ್ಟು ಬಂದಿದ್ರು. ಯಪ್ಪ ಅಂದ್ರೂ ನೈಟ್ ಬಸ್ ಭಾಳ ಪ್ರಾಬ್ಲಮ್ ಐತಿ. ಗೊತ್ತಾಯ್ತು ನೋಡಿ ಫಸ್ಟ್ ಎಕ್ಸ್ಪೀರಿಯನ್ಸ್. ಮನೆಗೆ ಬಂದ ತಕ್ಷಣ ಮಲ್ಕೊಂಬಿಟ್ರು. ಲಾಗ್ ಏನು ಮಾಡೋಕ್ಕಾಗಲಿಲ್ಲ. ಇವತ್ತಿನ ಹುಡುಗೆ ಎಲ್ಲಿ ಮಾಡ್ತೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗೈತಿ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.